ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಬೀಳುತ್ತಾ ಇವತ್ತಾದರೂ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಇವತ್ತು ಒಂದೇ ಸಮಾಧಿ ಅಗಿಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳ ಕಾಡಿನಲ್ಲಿ ಎಸ್ಐಟಿಯ ಶೋಧ ಕಾರ್ಯ ತೀವ್ರವಾಗ್ತಾ ಇದೆ. ಒಟ್ಟು 13 ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ರು. ಇದರ ಜೊತೆಗೆ GPS ಅಳವಡಿಕೆ ಮಾಡಿ ಆ ಜಾಗಗಳನ್ನು ಗುರುತು ಕೂಡ ಮಾಡಿದ್ರು. ನಿನ್ನೆ ಇಡೀ ದಿನ ಒಂದು ಸಮಾಧಿಯನ್ನು ಅಗೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಯಿತು. ಸಮಾಧಿ ಅಗೆದು ಕಳೆಬರಕ್ಕಾಗಿ ಸಾಕಷ್ಟು ಹುಡುಕಾಟ ಕೂಡ ನಡೀತು. ಆದರೆ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಗೆ ಹಾಗೂ ಏನು ಆರೋಪ ಮಾಡಿದ್ರು ಅವರಿಗೆ ಸಾಕಷ್ಟು ನಿರಾಸೆ ಉಂಟಾಗಿತ್ತು. ಇವತ್ತು ಎರಡನೇ ಸ್ಥಳ ಏನು ಗುರುತು ಪತ್ತೆ ಮಾಡಲಾಗಿತ್ತು, ಅಲ್ಲಿ ಸಮಾಧಿಯನ್ನ ಅಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಧರ್ಮಸ್ಥಳ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಶೋಧ ತೀವ್ರವಾಗ್ತಾ ಇದೆ. ಇವತ್ತು ಏಕಕಾಲಕ್ಕೆ 3 ಕಡೆ ಅಗೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿಂತನೆ ಮಾಡಿದ್ರು. 3 ಕಡೆ ಅಗಿಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಚಿಂತನೆ ಮಾಡಿದ್ರು. ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗಿಸ್ ಅನುಮತಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾದಿದ್ರು. 3 ಕಡೆ ನಾವು ಏಕಕಾಲಕ್ಕೆ ಅಗಿತೀವಿ ಅಂತ ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗಿಸ್ ಅವರ ಅನುಮತಿಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ರು. ಆದರೆ ಏಕಕಾಲಕ್ಕೆ ಒಂದೇ ಕಡೆ ಸಮಾಧಿ ಅಗಿಯೋದಕ್ಕೆ ಎಸಿ ಅವರು ಸೂಚನೆ ಕೊಟ್ಟಿದ್ದಾರೆ. 3 ಕಡೆ ಬೇಡ, ಗೊಂದಲ ಆಗತ್ತೆ, ಜನರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡೋದಕ್ಕಾಗಲ್ಲ, ಜನರಲ್ಲೂ ಕೂಡ ಇದು ಗೊಂದಲಕ್ಕೆ ಕಾರಣ ಆಗತ್ತೆ. ಹೀಗಾಗಿ ಒಂದೇ ಕಡೆ ಅಗಿಯೋದಕ್ಕೆ ಅಂತ ಸೂಚನೆ ನೀಡಲಾಗಿದೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಪ್ಲಾನ್ ಬದಲಾವಣೆ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಂದ ಈಗ ಎರಡನೇ ದಿನದ ಶೋಧ ಕಾರ್ಯ ಆರಂಭವಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಶೋಧ ಕಾರ್ಯ ಮತ್ತೆ ಮುಂದುವರಿತಾ ಇದೆ. ದೂರುದಾರನನ್ನು ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಸ್ಥಳಕ್ಕೆ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ. ಸ್ಥಳಕ್ಕೆ ಪುತ್ತೂರು ಎಸಿ ಆಗಿರುವಂತಹ ಸ್ಟೆಲ್ಲಾ ವರ್ಗಿಸ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಎರಡನೇ ಒಂದು ಸ್ಥಳ ಏನು ಗುರುತು ಪತ್ತೆ ಮಾಡಲಾಗಿತ್ತು ಅದನ್ನು ಅಗಿಯೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆ ಆ ಒಂದು ಸ್ನಾನಘಟ್ಟದ ಬಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನದಿ ನೀರು ಅಪಾರ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ. ಮತ್ತೊಂದೆಡೆ ಮಳೆ ಕೂಡ ಆಗ್ತಾ ಇರೋದ್ರಿಂದಾಗಿ ಹೊರತೆಯ ನೀರು, ಅಂದರೆ ನಾವು ಭೂಮಿ ಎಗದಾಗೆ ನೀರು ಬರುತ್ತೆ, ಅದು ಸಾಕಷ್ಟು ಅಡೆತಡೆ ಉಂಟು ಮಾಡ್ತಾ ಇದೆ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡಿದವರಿಗೆ ಶಾಕ್ ಎದುರಾಗ್ತಾ ಇದೆ. ಧರ್ಮಸ್ಥಳ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡಿದವರಿಗಾಗಿ ತಲಾಶೆ ನಡೀತಾ ಇದೆ. 1995ರಿಂದ ಕೆಲಸ ಮಾಡಿದ್ದಂತಹ ಪೊಲೀಸರ ಲಿಸ್ಟ್ ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದ್ರು ಅವರ ಲಿಸ್ಟ್ ಕೇಳಿದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಆ ಅಧಿಕಾರಿಗಳಿಗೂ ಕೂಡ ಈಗ ಢವಢವ ಶುರುವಾಗ್ತಾ ಇದೆ. ಅನಾಮಧೇಯ ಶವಗಳು, ಆ ಸಂದರ್ಭದಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಧರ್ಮಸ್ಥಳದಲ್ಲಿ ಎದುರಾಗಿರುವಂತಹ ಅಂತೆ ಕಂತೆಗಳಿಗೆ ಇವತ್ತಾದರೂ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ, ಈ ಹಿಂದೆ 1995ರಲ್ಲಿ ಏನು ಕೆಲಸ ಮಾಡಿದ್ರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಆ ಭಾಗದಲ್ಲಿ, ಅವರಿಗೀಗ ಢವಢವ ಶುರುವಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ತನಿಖೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಹೌದು ಸಂತೋಷ್, ನಿಜಕ್ಕೂ ಕೂಡ ಇವತ್ತು ಕೂಡ ಒಂದು ಮಹತ್ವದ ಬೆಳವಣಿಗೆ. ಎರಡನೇ ದಿನಕ್ಕೆ ಕಾರ್ಯಾಚರಣೆ ಶುರುವಾಗಿದೆ. ಎರಡನೇ ದಿನದ ಒಂದು ಸಮಾಧಿ ಆಗಿರುವಂತಹ ಕಾರ್ಯಾಚರಣೆ ಸದ್ಯ ಶುರು ಆಗಿರುವಂತದ್ದು. ಈಗಾಗಲೇ ಅರಣ್ಯದ ಒಳಗಡೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಆ ಏನು ಅನಾಮಿಕ ಇದ್ದಾನೆ ಆಸು ಕೂಡ ಸೀರೆ ನಂಬರ್ 2 ಅನ್ನ ತೋರಿಸ್ತಾ ಇದ್ದಾನೆ. ಸಮಾಧಿ ಅಗಿಯುವ ಪ್ರಕ್ರಿಯೆ ಶುರುವಾಗಿದೆ. ಸುಮಾರು ಅರ್ಧ ಅಡಿಯಷ್ಟು ಈಗ ಆಗಿದ್ದಾರೆ. ಇದರೊಂದಿಗೆ ಈಗ ಈ ಧರ್ಮಸ್ಥಳ ಚೆಕ್ ನಲ್ಲಿ ಇದ್ದಂತಹ ಪೊಲೀಸ್ ಸಿಬ್ಬಂದಿ ಏನು ಹಿಂದೆ ಇದ್ರು, ಈ ಭೀಮಾ ಅನ್ನುವಂಥ ಒಂದು ಅನಾಮಧೇಯ ವ್ಯಕ್ತಿ ಏನಿದ್ನ ಆತ ಇದ್ದ ಸಂದರ್ಭದಲ್ಲಿ ಯಾರು ಇಲ್ತಿದ್ರು ಅವರಿಗೀಗ ಡವಡವ ಶುರುವಾಗಿದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆತ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊಟ್ಟಿದ್ದಾನೆ ಎಸ್ಐಟಿ ಅಧಿಕಾರಿಗಳಿಗೆ. ಸೊ ಇವ್ರ ಉಪಸ್ಥಿತಿಯಲ್ಲಿ ಈ ತರ ಎಲ್ಲ ನಾನು ಕೆಲಸ ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಆ ಎಸ್ಐಟಿ ಅಧಿಕಾರಿಗಳು ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಇವನ ಕೈಯಿಂದ ಹೂಡಿಸಿದಂತ ಶವ ಅಥವಾ ಹೂತು ಹಾಕಿದಂತ ಶವ ಅದು ಕಾನೂನು ಪ್ರಕ್ರಿಯೆ ಆಗಿರುವಂತ ಶವನ ಅಥವಾ ಕಾನೂನು ಪ್ರಕ್ರಿಯೆ ಅದಕ್ಕೆ ಆಗಿಲ್ವಾ ಅನ್ನುವಂಥ ರೀತಿಯಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಯಾರೆಲ್ಲ ಅಧಿಕಾರಿಗಳಿದ್ರೋ ಅವರಿಗೂ ಕೂಡ ಈಗ ನೋಟಿಸ್ ನೀಡಲಾಗಿದೆ. ಸೊ ಎಲ್ಲ
ಏನು ಶವ ಹೂತಂತ ಪ್ರಕರಣಗಳು ಇದೆ, ಇದು ಯುಡಿಆರ್ ಆಗಿ ಶವ ಹೂತಿದಾರಾ ಇಲ್ವಾ ಹಾಗೆ ಹೂತಿದಾರಾ ಮಾಹಿತಿ ಇಲ್ಲ. ಹಾಗಾಗಿ ಈಗ ಅವರಿಗೆ ನೋಟಿಸ್ ನೀಡಿದ್ದಾರೆ. ಅಧಿಕಾರಿಗಳಿಗೆ ಈಗ ಡವಡವ ಶುರು ಆಗಿದೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ, ಬೆಳ್ತಂಗಡಿ ಔಟ್ ಪೋಸ್ಟ್ ಇತ್ತು. ಹಾಗಾಗಿ ಈಗ ಅದು ಪೊಲೀಸ್ ಠಾಣೆಯಾಗಿ ಮಾರ್ಪಟ್ಟಿದೆ. ಸೊ ಆ ಸಂದರ್ಭದಲ್ಲಿ ಇದ್ದಂತಹ ಔಟ್ ಪೋಸ್ಟ್ ನಲ್ಲಿ ಇದ್ದಂತಹ ಅಧಿಕಾರಿಗಳು ಕೆಲವರು ರಿಟೈರ್ಡ್ ಕೂಡ ಆಗಿರಬಹುದೇನೋ. ಸೊ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಸಂತೋಷ್. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.